ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐಶ್ವರ್ಯಸ್ ವ್ಲಾಗ್ಸ್. ಇನ್ನೂ ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಸಂಡೇ ಆ್ಯಕ್ಚುಲಿ ಹೇಳ್ಬೇಕಂತ ಅಂದರೆ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು ಆಲ್ರೆಡಿ 10:30 ಆಗಿದೆ. ಸೊ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಫ್ರೆಶ್ ಅಪ್ ಅಂದರೆ ಫೇಸ್ ವಾಶ್ ಮಾಡಿಬಿಟ್ಟು ಬಂದೆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ. ಸೊ ತಲೆಗೆ ಫುಲ್ಲು ಎಲ್ಲ ಎಣ್ಣೆ ಹಾಕ್ಬಿಟ್ಟಿದ್ದೀನಿ. ಫುಲ್ಲು ಆಯಿಲ್ ಮಸಾಜ್ ಮಾಡಿಬಿಟ್ಟು ನನಗಂದರೆ ಸಿಕ್ಕಾಬಿಟ್ಟೆ ತಲೆ ನೋಡ್ತಾ ಇತ್ತು. ಸೊ ಹಂಗಾಗ್ಬಿಟ್ಟು ಆಯಿಲ್ ಮಸಾಜ್ ಮಾಡಿದ್ದೀನಿ. ಹಾಗೆ ಟಿಫನ್ ಕೂಡ ಪ್ರಿಪೇರ್ ಆಗಿದೆ ಆಲ್ರೆಡಿ. ಸೊ ಈಗ ಹೋಗಿ ಟಿಫನ್ನ ತಿನ್ನಬೇಕು. ಹಾಗೆ ಅತ್ತೆ ಬೋಂಡ ಮಾಡ್ತಾಯಿದ್ದಾರೆ, ಅಂದರೆ ಇದು ಬರುತ್ತಲ್ಲ ಏನದು ನುಗ್ಗೆ ಸೊಪ್ಪಿನ ಬೋಂಡ ಮಾಡ್ತಾಯಿದ್ದಾರೆ. ಸೊ ಬೋಂಡ ತಿನ್ನೋಣ. ಬೋಂಡ ತಿಂದು ನೆಕ್ಸ್ಟ್ ಏನು ಮಾಡೋದು ಅಂತ. ನುಗ್ಗೆ ಸೊಪ್ಪಿನ ಬೋಂಡ ನೋಡಿ ಗೈಸ್, ನುಗ್ಗೆ ಸೊಪ್ಪಿನ ಬೋಂಡ ನಮ್ಮ ಅತ್ತೆ ಎಷ್ಟು ಚೆನ್ನಾಗಿ ಮಾಡ್ತದೆ. ನಂಗೆ ಹಿಂಗೆ ಮಾಡೋಕ್ಕೆ ಬರಲ್ಲ. ಟೇಸ್ಟ್ ನೋಡು ಅಂತ ಹೇಳ್ತವ್ರು ನಮ್ಮ ಅತ್ತೆ. ಟೇಸ್ಟ್ ನೋಡೋಕೆ ಹಾಕಿರೋದು ಅಂತ ನೋಡಿ ಸುಡ್ತಾ ಇದ್ದೇನೆ. ಸೂಪರಾಗಿ ಏನಕ್ಕೆ ಮಾಡೋದು? ನಾವು ಹೋಗ್ತಾ ಇದ್ದೀವಿ ಅಂತ ಮಾಡಿದ್ಯಾ? ಹೋಗ್ತಾ ಇದ್ದೀರಾ ಅಂತ ಹೇಳಿ ಇಷ್ಟು ದಿನ ಇದ್ರಲ್ಲ, ಅದಕ್ಕೆ ಬೋಂಡ ಹಾಕೋಣ. ನಮ್ಮ ಅತ್ತೆ ಬೋಂಡ ಹಾಕ್ಲಿಲ್ಲ ಅಂತೇಳಿ ಬೇಜಾರು ಮಾಡ್ಕೊಂಡು ಹೋಗಿ ಅಂತೇಳಿ ಹಾಕಿದ್ದೀವಿ. ಬೇಜಾರೇನಿಲ್ಲಪ್ಪ, ನಮ್ಮ ಅತ್ತೆ ಇರೋ ಫ್ಯಾಕ್ಟ್ ಹೇಳ್ಬಿಡ್ತು. ಹಂಗೆ ತಿಂಡಿ ಬಂದು ಅನ್ನ ಮತ್ತು ಗೊಜ್ಜು ಚಿತ್ರಾನ್ನ ಮಾಡಿದ್ದೀವಿ. ಚಿತ್ರಾನ್ನ ನಮ್ಮ ಅತ್ತೆನೇ ಮಾಡಿದ್ದು ಇವತ್ತು, ಅನ್ನ ನಾನು ಮಾಡಿದ್ದು. ಇವಾಗ ಬೋಂಡ ಆಗ್ತಾ ಐತೆ. ನಮ್ಮ ಮನೇಲೊಬ್ರು ವೇಸ್ಟ್ ಇದ್ದಾರೆ ನೋಡಿ, ಇವರೇ ಅವರು. ಇದಾ ನುಗ್ಗೆಕಾಯಿ ಬೋಂಡ ಮಾಡೈತೆ, ಉಪ್ಪು ಖಾರ ನೋಡ್ಬೇಕಂತ. ಖಾರ ಬಾಳೆ ಎಲೆ ತಗೊಬರೋದಲ್ವೇನ್ರಿ? ಅಷ್ಟು ಗೊತ್ತಾಗಲ್ವ ಬಾಳೆ ಎಲೆ ತರಬೇಕು ಅಂತ. ಎಷ್ಟು ಅಂತ ತಟ್ಟೆ ತೊಳೆಯೋದು ಗೈಸ್. ಬರೀ ತಟ್ಟೆ ತೊಳೆದು ಜೀವನನೇ ಸಾಕಾಗೋಗ್ಬಿಟ್ಟಿದೆ. ಸಂಜು ಬಾಳೆ ಎಲೆ ತರಬೇಕು ತಾನೆ? ನನ್ನ ಗಂಡಂಗೆ ಏನು ಗೊತ್ತಾಗಲ್ಲ ಪಾಪ. ನಮ್ಮತ್ತೆ ಅದೇ ಹೇಳ್ತಾರೆ ಬಾಳೆ ಎಲೆ ತಗೊಂಬರೋದಲ್ವಾ ಅಂತ. ಚಿತ್ರಾನ್ನ ತಿನ್ನಬೇಕು ಗೈಸ್. ಇವಾಗ ಚಿತ್ರಾನ್ನ ಆಗುತ್ತೆ. ಚಿತ್ರಾನ್ನ ತಿನ್ನು ಗೈಸ್. ನಮ್ಮ ರೂಮ್ ನೋಡ್ತೀರಾ ಗೈಸ್? ರೆಡಿನಾ ಗೈಸ್? ಯಾರ್ಯಾರು ನೋಡಿದ್ದೀರಾ ಕಮೆಂಟ್ ಮಾಡಿ. ಯಾರ್ಯಾರು ನೋಡಿಲ್ಲ ಇವಾಗ ತೋರಿಸ್ತೇನೆ. ಹಾಗೆ ಹೋಮ್ ಟೂರ್ ಬೇಕಂತಂದರೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ಟೈಮ್ ಬಂದಾಗ ಹೋಮ್ ಟೂರ್ ಮಾಡ್ತೀನಿ. ಅಂದರೆ ಇವಾಗ ಹಾಲಿಡೇ ಇದೆ ಅಲ್ಲ ಲಿರಿಷನ್ಗೆ. ಸೊ ಬರ್ತೀವಿ, ಇನ್ನೊಂದು 5 days ಮತ್ತೆ ಬರ್ತೀವಿ. ಸೊ ಇಲ್ಲಿಗೆ ಮತ್ತೆ ಅಮ್ಮ ಮನೆಗೆ 2 ಮನೆಗೆ ಹೋಗಬೇಕು. ಸೊ ಹಂಗಾಗಿ ಮತ್ತೆ ಬರ್ತೀವಿ. ಸೊ ನಿಮಗೆ ಯಾರಿಗೆಲ್ಲ ಹೋಮ್ ಟೂರ್ ಅಂದರೆ ನಮ್ಮ ಮನೆಯದು ಹೋಮ್ ಟೂರ್ ನೋಡಬೇಕು ಅಂತ ಆಸೆ ಇದೆ ಅವರೆಲ್ಲ ಕಮೆಂಟ್ ಮಾಡಿ. ನಾನು ಹೋಮ್ ಟೂರ್ನ ಮಾಡ್ಬಿಟ್ಟು ಹಾಕ್ತೀನಿ. ಸೊ ಇವಾಗ ನನ್ನ ರೂಮ್ನ ತೋರಿಸ್ತೀನಿ. ಅಂದರೆ ನನ್ನ ರೂಮ್ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಸೊ ಇಲ್ಲಿ ಸ್ಟಾರ್ಟಿಂಗ್ ಬಂದರೆ ಇಲ್ಲಿ ನಮ್ಮ ಫೋಟೋ ಬರುತ್ತೆ. ಸೊ ಓಕೆ ಗೈಸ್, ನೋಡೋಣ ಇವಾಗ ನಮ್ಮ ರೂಮ್ ಯಾವ ಥರ ಇದೆ ಅಂತ. ದಿಸ್ ಇಸ್ ಮೈ ರೂಮ್. ಆ್ಯಂಡ್ ಸ್ಟಾರ್ಟಿಂಗ್ ಹಿಂಗೆ ಬಂದರೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಈ ಥರ ವಾಲ್ ಪೇಂಟ್ ಬಂದಿದೆ. ಇಲ್ಲೆಲ್ಲ ಬರ್ಡ್ಸ್ ಬಂದಿದೆ. ಆ್ಯಂಡ್ ಇಲ್ಲೆಲ್ಲ ಲೀವ್ಸ್ ಬಂದಿದೆ. ತುಂಬ ಸೂಪರ್ಬ್ ಆಗಿದೆ. ಸೊ ಹಂಗೆ ಅಲ್ಲಿಂದ ಇಲ್ಲಿ ಬಂದರೆ ಸೊ ಇಲ್ಲಿ ಒಂದು ಕ್ಯೂಟ್ ಇದೆ. ಇದೇನಂದ್ರೆ ಬರ್ಡ್ಸ್ ಇದೆ. ಸೊ ಇದು ನಮ್ಮ ಮ್ಯಾರೇಜಲ್ಲಿ ಯಾರೋ ಗಿಫ್ಟ್ ಕೊಟ್ಟಿದ್ದು. ಸೊ ಅದನ್ನು ಇಲ್ಲಿ ಇಟ್ಟಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಬಂದರೆ ಇಲ್ಲಿ ಮಾಮೂಲಿ ಗೊತ್ತು ಚಾರ್ಜರ್ದು. ಆ್ಯಂಡ್ ಹಾಗೆ ಈ ಕಡೆ ಬಂದರೆ ಸೊ ಇಲ್ಲಿ 4 ಶೋಕೇಸ್ ಥರ ಅಲ್ವ ಏನ್ರಿ ಇದು ಸಂತು? ಶೋಕೇಸ್ ಬಾಕ್ಸ್ ಥರ ಇದೆ. ಸೊ ಇಲ್ಲಿ ಈ ಥರ ಡೆಕೋರೇಟಿವ್ ಮಾಡಿದ್ವಿ. ಇಲ್ಲಿ ನೋಡಿ ನಮ್ಮ ಅತ್ತೆ ಈ ಥರ ಫ್ಲವರ್ಗಳನ್ನೆಲ್ಲ ಇಟ್ಟಿರೋದು. ನಾವು ಆ್ಯಕ್ಚುಲಿ ಯಾವಾಗಲೂ ಬಂದಾಗ ಸೊ ಇಲ್ಲೆಲ್ಲ ಇಡ್ತೀವಿ. ಬಟ್ ನಮ್ಮ ಅತ್ತೆನೇ ಈ ಥರ ಎಲ್ಲ ಡೆಕೋರೇಷನ್ ಮಾಡಿರೋದು ನೋಡಿ. ಇಲ್ಲಿ ಇದನ್ನ ಮ್ಯಾರೇಜಲ್ಲಿ ಬಂದಿದ್ದ ಸಂತು ಗಿಫ್ಟು. ಇದು ತುಂಬ ಸಖತ್ತಾಗಿದೆ. ಇದೆಲ್ಲ ನಮ್ಮ ಮ್ಯಾರೇಜ್ ಗಿಫ್ಟ್ಸೇ. ಸೊ ಈ ಥರ ಇದೆ. ಆ್ಯಂಡ್ ಹಂಗೆ ಬನ್ನಿ ಮುಂದೆ. ಸೊ ಇಲ್ಲಿ ಬಂದರೆ ಇಲ್ಲಿ ನಂದು ಮತ್ತು ಸಂತುದು ಫೋಟೋ ಇದೆ. ಇದು ಮ್ಯಾರೇಜಲ್ಲಿ ಗಿಫ್ಟ್ ಮಾಡಿದ್ದು.
ಸೊ ಇಲ್ಲಿ ನಮ್ಮ ಅತ್ತೆ ಯಾವುದೋ ಒಂದು ಶೋ ಪೀಸ್ ಸಿಕ್ಕಿದೆ. ಸೊ ಏನೋ ಇಟ್ಟಿದ್ದಾರೆ ನಮ್ಮ ಅತ್ತೆ. ಸೊ ಇಲ್ಲಿ ನಾವಿದ್ರೆ ಇದು ನಮ್ಮ ರೂಮು, ಇಲ್ಲಾಂದ್ರೆ ನಮ್ಮ ಅತ್ತೆ ರೂಮು. ಹಾಗೆ ನಾನು ನಮ್ದು ವೆಡ್ಡಿಂಗ್ದು ಫೋಟೋಸ್ಗಳನ್ನೆಲ್ಲ ನೋಡ್ತಾ ಇದ್ದೆ. ಸೊ ಇವಾಗ ನೋಡೋಣ ಅಂತ ಎತ್ತಿಟ್ಟಿದ್ದೆ. ಸೊ ಹಂಗೆ ಈ ಕಡೆ ಬಂದ್ರೆ ಇಲ್ಲಿ ಮಿರರ್ ಇದೆ, ಬಟ್ ಇಲ್ಲಿ ಕರೆಂಟ್ ಹೋಗಿದೆ. ಆನ್ ಮಾಡು, ಬಂದಿದ್ಯೇನೋ ಇಲ್ವಾ? ಸೊ ಈ ತರ ಇದೆ. ಇಲ್ಲಿ ನಾವು ಯಾವ ತರ ಬೇಕೋ ಆ ತರ ಡ್ರೆಸ್ ಮಾಡ್ಕೋಬಹುದು. ನಾನು ಯಾವಾಗ್ಲೂ ಬಂದು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಇದೇ ಪ್ಲೇಸಲ್ಲಿ. ಸೊ ಯಾವಾಗ್ಲೂ ಹಿಂಗ್ ನೋಡ್ಕೊಂತ ಆಡ್ತೀನಿ. ಸೊ ಅದ್ ಬಿಟ್ರೆ ಇಲ್ಲಿ ನಾನು ಬ್ಯಾಗ್ ಇಟ್ಟಿದ್ದೀನಿ. ಅಂಡ್ ಇಲ್ಲೆಲ್ಲ ಏನು ಇಟ್ಟಿಲ್ಲ ಗೈಸ್ ಜಾಸ್ತಿ. ಇವಾಗ ಒಂದು ಕ್ರೀಮ್ ಇಟ್ಕೊಂಡಿದ್ದೀನಿ, ನಾನು ಬಂದಿದ್ದೀನಲ್ವಾ. ಸೊ ಹಂಗಾಗಿ ಒಂದು ಕ್ರೀಮ್ ಇಟ್ಟಿದ್ದೀನಿ. ಅಂಡ್ ಸಂತು ಅವ್ರು ಕ್ರೀಮ್ ಇಟ್ಕೊಂಡಿದ್ದಾರೆ. ಲೈಕ್ ಇಲ್ಲಿ ಇನ್ನೇನು ಇಲ್ಲ, ಇಷ್ಟೇ. ಅಂಡ್ ಇಲ್ಲಿ ನೋಡಿ, ಇಲ್ಲಿ ಈ ತರ ಡೋರ್ಸ್ ತರ ಇದೆ ಎರಡು. ನಮ್ಮ ಅತ್ತೆಗೆ ಏನೇನ್ ಬೇಕೋ ಎಲ್ಲ ಇಟ್ಕೊಂಡಿದ್ದಾರೆ. ಸೊ ಅಲ್ಲಿಂದ ಬಂದ್ರೆ ಇದು ನಮ್ಮ ಕಬೋರ್ಡ್. ಸೊ ಕಬೋರ್ಡ್ ಅಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡಬೇಡಿ, ಯಾಕಂದ್ರೆ ನಾನು ಏನು ಸೆಟಪ್ ಮಾಡಿಲ್ಲ. ಸೊ ನಾವು ಹಬ್ಬ ಈ ತರ ಇದ್ದಾಗ ಫ್ರೀ ಟೈಮಲ್ಲಿ ಅಲ್ವಾ ಬರೋದು. ಸೊ ಈ ತರ ಇದೆ ಅಷ್ಟೇ. ಸೊ ಎಲ್ಲ ಬೆಂಗಳೂರು ಮನೇಲಿ ಇದೆ. ಸೊ ಇಲ್ಲಿಗೆ ಬಂದಾಗ ಈ ತರ ಇಟ್ಕೊಂಡಿದೀನಿ. ಅಂದ್ರೆ ಇಲ್ಲಿಗೆ ಬಂದಾಗ ಯೂಸ್ ಮಾಡೋ ಅಂತ ಬಟ್ಟೆಗಳು. ಸ್ವಲ್ಪ ಹತ್ರ ಬನ್ನಿ. ಸೊ ಇಲ್ಲೆಲ್ಲ ಡೈಲಿ ವೇರು, ಇಲ್ಲಿ ನಾನು ಡೈಲಿ ಯೂಸ್ ಮಾಡೋ ಬಟ್ಟೆಗಳು. ಮತ್ತೆ ಇಲ್ಲೂ ಅಷ್ಟೇ, ಇದು ನಮ್ಮ ಅಜ್ಜಿ ಸ್ಯಾರಿ. ಅಂಡ್ ಇಲ್ಲಿ ಸಂತು ಅವ್ರು ಹಾಕೊಂಡಿದ್ದಾರೆ ಜರ್ಕಿನು. ಅಂಡ್ ಇದು ಹೇಳ್ಬೇಕಂದ್ರೆ ಇದೊಂದು ಇದೆಯಲ್ಲ, ಇದು ನನ್ನ ಹಸ್ಬೆಂಡ್ ನಿಮ್ದೇನೆ ಶರ್ಟು. ಇದು ಮ್ಯಾರೇಜ್ ಇದು ಮುಹೂರ್ತಮ್ದು. ಸೊ ಅದು ಮೆಮೊರಿಗೆ ಇರ್ಲಿ ಅಂತ ಮಾಡಿಕೊಂಡಿದ್ವಿ. ಅಂಡ್ ನೆಕ್ಸ್ಟ್ ಬಂದ್ರೆ ಇಲ್ಲೆಲ್ಲ ನಾರ್ಮಲ್ ಅಷ್ಟೇ. ಅಂಡ್ ಈ ತರ ಸ್ಲೈಡ್ ತರ ಮಾಡಿಸಿದೀವಿ ನೋಡಿ, ಈ ತರ ಸ್ಲೈಡ್ ತರ ಮಾಡಿಸಿದೀವಿ. ವುಡ್ ವರ್ಕ್ ಎಲ್ಲ ಇಲ್ಲೇ ಕರ್ಸಿ ಮಾಡಿಸಿದ್ದು. ಅಂದ್ರೆ ಅವ್ರು ಇಲ್ಲೇ ಸ್ಟೇ ಆಗಿ, ಇಲ್ಲೂ ಅಷ್ಟೇ. ನಾನು ಲಗೇಜಸ್ ಗಳೆಲ್ಲ ಇಟ್ಕೊಂಡಿದ್ದೀನಿ. ಸೊ ನಮ್ಮ ಅತ್ತೆ ಅದು ಇದು ಎಲ್ಲ ಇಟ್ಕೊಂಡಿದ್ದಾರೆ. ಅಂಡ್ ಇದು ಅಷ್ಟೇ, ಏನೇನೋ ಇಟ್ಕೊಂಡಿದ್ದಾರೆ ನಮ್ಮ ಅತ್ತೆ. ಯಾಕಂದ್ರೆ ಜಾಸ್ತಿ ಅವರೇ ಏನೇನೋ ತುಂಬಿಟ್ಟಿದ್ದಾರೆ. ಸೊ ಇಲ್ಲೆಲ್ಲ ಕಬೋರ್ಡ್ಸ್ ಅಂದ್ರೆ ಲೈಕ್ ಏನಾದ್ರೂ ಸ್ಟೋರೇಜ್ ನ ತುಂಬೇಕಂತ ಅಂದ್ರೆ, ಸೊ ಇಲ್ಲೆಲ್ಲ ಇದಿದೆ, ಏನೋ ಸ್ಪೇಸ್ ಇದೆ. ಸೊ ನಾವು ಏನ್ ಬೇಕೋ ಎಲ್ಲ ಫಿಲ್ ಮಾಡ್ಕೊಳ್ಬಹುದು. ಸೊ ಇವಾಗ ನೋಡಿದ್ರಲ್ಲ, ಸ್ಟೋರೇಜ್ ಏನಾದ್ರೂ ಸ್ಟೋರ್ ಮಾಡ್ಕೋಬಹುದು. ಹಾಗೆ ಒಂದು ಸಿಂಪಲ್ ಆಗಿ ಒಂದು ಫ್ಯಾನ್ ಇದೆ. ನನ್ನ ಹಸ್ಬೆಂಡ್ ತೋರಿಸಿದಾರೆ ಹಂಗ ಗೊತ್ತಿಲ್ಲ, ಸಿಂಪಲ್ ಆಗಿ ಒಂದು ಫ್ಯಾನ್ ಇದೆ. ಅಂಡ್ ಇದು ನಮ್ಮ ಬೆಡ್. ಇದು ಮಾಸ್ಟರ್ ಬೆಡ್ರೂಮ್. ಇದು ಸಂತುಗೆ ಆಕ್ಚುಲಿ ಐಡಿಯಾ ಇರೋದು, ಇದು ಯಾವ ತರ ಮಾಡಿಸಿದ್ದು ಏನು ಇನ್ಬಿಲ್ಟಾ. ಓಕೆ ನೋಡಿ, ಈ ತರ ಇಲ್ಲಿ ಬೇರೆ ಸ್ಪೇಸ್ ಇದೆ. ನಮ್ಮ ಅತ್ತೆ ಎಲ್ಲ ಸ್ಯಾರಿಗಳು ಇಟ್ಕೊಂಡಿದ್ದಾರೆ ಫುಲ್ಲು. ಈ ತರ ಒಂದಿದೆ, ತುಂಬಾ ಇದೆ ಇಲ್ಲಿವರೆಗೂ ಇದೆ. ಇಷ್ಟು ಅಂದ್ರೆ ಫುಲ್ ತೋರಿಸ್ತೀನಿ ನೋಡಿ. ನಮ್ಮ ಅತ್ತೆ ಏನೇನೋ ಸ್ಟೋರ್ ಮಾಡಿದ್ದಾರೆ. ಸೊ ಎಲ್ಲ ಇಗ್ನೋರ್ ಮಾಡಿ, ನಾವೇನು ರೂಮ್ ಟೂರ್ಗೋಸ್ಕರನೇ ಎಲ್ಲ ಜೋಡಿಸಿಲ್ಲ. ಸೊ ನಮ್ಮ ಅತ್ತೆ ಹಳೆ ಸೀರೆಗಳು ಏನೇನಿದೆ ಡೈಲಿ ಯೂಸ್ದೆಲ್ಲ ಇಲ್ಲಿ ಸ್ಟೋರೇಜ್ ಮಾಡ್ಕೊಂಡಿದ್ದಾರೆ. ಸೊ ಈ ತರ ಇದೆ. ಅಂಡ್ ಇಲ್ಲೂ ಅಷ್ಟೇ, ಇದೆಲ್ಲ ವುಡ್ ಎಲ್ಲ ತುಂಬಾ ಚೆನ್ನಾಗಿದೆ. ಅಂಡ್ ಇಲ್ಲಿ ಈ ತರ ಮಾಡಿಸಿದ್ದಾರೆ. ಅಂಡ್ ಇಲ್ಲಿ 2 ದಿಮ್ ಹಾಕಿದ್ದಾರೆ, ಇಲ್ಲೊಂದು ಈ ತರ ಮಾಡಿಸಿದ್ದಾರೆ. ಸೊ ಈ ತರ ಇದೆ ನಮ್ಮ ರೂಮ್. ಅಂಡ್ POP ತರನು ಸಹ ಲೈಟಿಂಗ್ಸ್ ಎಲ್ಲ ಇದೆ. ಏನಿದು ಲೈಟ್ಸ್ ಅಂದ್ರೆ ಲೈಕ್ ಇವಾಗ ಕರೆಂಟ್ ಇದ್ದಿದ್ರೆ ತೋರಿಸ್ತಿದೆ. 4 ಕಲರ್ಸ್ ಏನೋ ಬರುತ್ತೆ ಆನ್ ಮಾಡಿದ್ರೆ. ಸೊ ಫೈನಲಿ ನಮ್ ರೂಮ್ ಈ ತರ ಇದೆ. ಫೈನಲಿ ನಮ್ ರೂಮ್ ಟೂರ್ ಮಾಡಿದೀನಿ. ಸಿಂಪಲ್ ಆಗಿದೆ ನಮ್ ರೂಮ್. ಅಂಡ್ ನಿಮ್ಗೆ ಯಾವ ತರ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಮನೆ ಫುಲ್ ಹೋಮ್ ಟೂರ್ ಮಾಡ್ಬೇಕಂತ ಅಂದ್ರೂ ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ಬಂದಾಗ ಹೋಮ್ ಟೂರ್ ಖಂಡಿತ ಮಾಡ್ತೀನಿ. ಸೊ ಫೈನಲಿ ಈ ತರ ಆಯ್ತು. ಸೊ ಗೈಸ್ ಇವಾಗ ಹೋಮ್ ಟೂರ್ ಅಲ್ಲ, ಏನು ಲೈಕ್ ರೂಮ್ ಟೂರ್ನ ಮಾಡಿದ್ವಿ. ಸೊ ಇವಾಗ ಊಟ ಮಾಡಿ ಬೆಂಗಳೂರಿಗೂ ಸಹ ಹೋಗ್ಬೇಕು. ಇನ್ನ ಸ್ನಾನ ಮಾಡಬೇಕು. ಅವರು ಆಕ್ಚುಲಿ ಹೇಳ್ಬೇಕಂದ್ರೆ ಏನ್ ಗೊತ್ತಾ, ಇವ್ರನ್ನ ನಾನು ವ್ಲಾಗ್ ಅಲ್ಲಿ ತರ್ಬೇಕಂದ್ರೆ ತುಂಬಾ ಕಷ್ಟ. ಅದೇನ್ ರೀಸನ್ ಅಂತ ಗೊತ್ತಿಲ್ಲ. ಅದ್ ಯಾರು ನೋಡ್ತಾರೋ ಅಂತನೋ ನೋಡಲ್ವಾ ಅಂತನೋ ನನಗಂತೂ ಗೊತ್ತಿಲ್ಲ. ಅವ್ರ ವ್ಲಾಗ್ ಅಲ್ಲಿ ಮಾತಾಡ್ಸ್ಬೇಕಂದ್ರೆ ನಂಗೆ ತುಂಬಾ ಕಷ್ಟ. ನೀವ್ ಹೇಳಿ ಇವ್ರನ್ನ ವ್ಲಾಗ್ ಅಲ್ಲಿ ಮಾತಾಡಿ ಅಂತ. ಈಗ ನಿಮ್ಗೂ ಅಷ್ಟೇ, ಒಬ್ರನ್ನೇ ನೋಡಿ ನಿಮ್ಗೂ ಬೇಜಾರಾಗುತ್ತೆ. ಒಂದೊಂದು ವ್ಲಾಗ್ಸ್ ನಾನು ನೋಡ್ತಾ ಇರ್ತೀನಿ, ಎಷ್ಟು ಚಂದ ಮಾತಾಡಿರ್ತಾರೆ ಎಲ್ಲ. ಸೊ
ಸೊ ಇವ್ರಿಗೂ ಹೇಳಿ ಸ್ವಲ್ಪ ಮಾತಾಡೋಕ್ಕೆ ವ್ಲಾಗಲ್ಲಿ. ಸೊ ಅವರು ಬಂದರೆ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಮಾಡಿ. ಅವಾಗಾದ್ರೂ ಬರ್ತಾರೆ ವ್ಲಾಗಲ್ಲಿ ಇವರು. ಹೋಗು. ಸೊ ಚೆನ್ನಾಗಿ ಕಾಣಿಸ್ತಿಲ್ಲ, ನಾನು ಇಲ್ಲಿವರೆಗೂ ವ್ಲಾಗ್ ಮಾಡಬೇಡ ಅಂತ ಕುಂದಾಡ್ತಾ ಇದ್ರು. ಸೊ ನಾನು ಆದ್ರೂ ವ್ಲಾಗಲ್ಲಿ ಕರ್ಕೊಂಡು ಬಂದಿದ್ದೀನಿ ಗೈಸ್. ಹಾಗೆ ನಮ್ಮ ಸಂತದ ಬರ್ತಡೇ ಇದೆ ಗೈಸ್. ನಾನು ಅಂಥ ದೊಡ್ಡ ಗಿಫ್ಟ್ ಏನು ಕೊಡಲ್ಲ, ಎಕ್ಸ್ಪೆಕ್ಟೇಷನ್ ಮಾಡಬೇಡ. ಸೊ ನೋಡೋಣ ಗೈಸ್ ಯಾವ ಥರ ಇರುತ್ತೆ. ಬರ್ತಡೇಗೋಸ್ಕರನೇ ಬೆಂಗ್ಳೂರ್ಗೆ ಹೋಗ್ತಿದ್ದೀನಿ. ಇಂಥ ಹೆಂಡತಿ ಎಲ್ಲಾದ್ರೂ ಸಿಗ್ತಾಳ? ಬರ್ತಡೇಗೋಸ್ಕರ ಇವ್ರ ಬರ್ತಡೇಗೋಸ್ಕರ ಅಲ್ಲಿ ಇರಿಶಂಗ್ ಆಲ್ರೆಡಿ ಸಮ್ಮರ್ ಹಾಲಿಡೇ ಸ್ಟಾರ್ಟ್ ಆಗಿದೆ. ಸೊ ಆದ್ರೂ ಬೆಂಗ್ಳೂರ್ಗೆ ಹೋಗ್ತಾ ಇದ್ದೀನಿ, ಇವ್ರ ಬರ್ತಡೇಗೋಸ್ಕರ ಹೋಗ್ತಾ ಇದ್ದೀನಿ. ನೋಡೋಣ ಬರ್ತಡೇ ಹಿಂಗಿರುತ್ತೆ ಏನು ಅಂತ. ಸೊ ಅವರೇ ಪ್ಲಾನ್ ಮಾಡಿ ಎಲ್ಲರೂ ಕರ್ಕೊಂಡು ಹೋಗ್ಬೇಕು, ಆ ಥರ ಮಾಡ್ತೀನಿ. ಲೆಟ್ಸ್ ಸಿ ಏನು ಗಿಫ್ಟ್ ಕೊಡ್ತೀನಿ ಎಲ್ಲಾನು ತೋರಿಸ್ತೀನಿ. ಏನು ಗಿಫ್ಟ್ ಕೊಡ್ಲಿ ಅಂದ್ರೂ ಬೇಜಾರು ಮಾಡ್ಕೋಬೇಡಿ, ನೋಡೋಣ. ನೋಡಿ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಿದಾರ ಅವರು. ಸೊ ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಬರೀ ಡವ್ ಯಾರೋ ನೋಡ್ತಾರೆ ಅಂತ. ಸ್ನಾನ ಮಾಡಿಲ್ಲ ಗೈಸ್. ಸಂತು ನಾನು ಎಷ್ಟು ಕ್ಯೂಟ್ ಆಗಿದ್ದೀನಿ ಗೊತ್ತಾ? ನನ್ನಂತೆ ಎಂಟಿ ಪಡಿಯಕ್ಕೆ ನೀನು 7 ಜನ್ಮದ ಪುಣ್ಯ ಮಾಡಿರ್ಬೇಕು. ಎಷ್ಟು ಹುಡುಗಂಗೆ ಮದುವೆ ಮಾಡ್ಬಿಟ್ಟಿದೆ ಆಂಟಿನ, ಮೋಸ ಮಾಡ್ಬೇಕು. ಗೈಸ್ ನೀವು ಕಮೆಂಟ್ ಮಾಡಿ ಒಂದು ಫೋಟೋ ತೋರಿಸ್ತೀನಿ ತಡಿ. ಬೇಡ ಗೈಸ್, ಇಲ್ಲೇ ತೋರಿಸಿ ಗೈಸ್, ಇಲ್ಲೇ ನೋಡಿ ಗೈಸ್. ಎಷ್ಟು ಚಿಕ್ಕ ಹುಡುಗ ಗೈಸ್, ಎಷ್ಟು ಚಿಕ್ಕ ಹುಡುಗ. ಅಂತ ಚಿಕ್ಕ ಹುಡುಗಿಂದ ಆಂಟಿ ಕಟ್ಬಿಟ್ಟು ಮೋಸ ಮಾಡ್ಬಿಟ್ರು ಗೈಸ್. ನೋಡಿ ಗೈಸ್, ನಿಜ ನಿನ್ ಮನ್ಸು ಇಂಥ ಎಂಟಿ ಪಡಿಯಕ್ಕೆ. ನೋಡಿ ಗೈಸ್, ನಂದೊಂದು ಮುಖ್ಯ ಸಾಕು ನಿಮ್ಗೆ. ಎಂತ ಚಿಕ್ಕ ಹುಡುಗ ಇನ್ನ ಹಾಲು ಕುಡಿಯೋ. ಗೈಸ್ ಒಂದೇ ಒಂದು ನಿಮಿಷ ನೀವೇ ಯೋಚನೆ ಮಾಡಿ, ಕಮೆಂಟ್ ಮಾಡಿ ನಾವಿಬ್ರು ಒಳಗಡೆ ಯಾರು ಚೆನ್ನಾಗಿದೆ. ಆಂಟಿ ನೋಡಿ ಗೈಸ್, ಆಂಟಿ ತೋರಿಸಿ ನನ್ನ ಮದುವೆ ಮಾಡಿ ಮೋಸ ಮಾಡ್ಬಿಟ್ರು. ಮತ್ತೆ ನೋಡಿ ಗೈಸ್ ಇಲ್ಲಿ ಏನು ಸಕ್ಕತ್ತಾಗಿದ್ದಾರೆ ಪಾಪ. ತೋರಿಸು, ತೆಗಿ ಬೇಗ ಬೇಗ, ವಿಡಿಯೋ ಲೆಂತಿ ಆಗುತ್ತೆ. 32 ಕಾಣಿಸ್ತಾ ಇದೆ ಗಾಯ್ಸ್. ನಾನು ಒಂದು ಮಿಸ್ ಮಾಡ್ಕೊಂಡು ನೋಡಿ ಗೈಸ್, ಇಲ್ಲಿ ನಮ್ಮ ಫೋನನ್ನ ಸಾಯಿಸ್ತವನೆ ನಮ್ಮ ಸಂತು ನಾಲ್ಗೆ. ಅದು ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಅದು ಹಿಂಗೆ ಇಟ್ಕೊಂಡಾಗಲೇ ನಾಲ್ಗೆ ಹಿಂಗೆ ಮಾಡೈತೆ, ಈಗ ಸತ್ತೋಗ್ಬಿಡ್ತು ಗೈಸ್. ಕಾಟ ಮಾಡೋಕೆ ಹೋಗೋದು ನೋಡಿ ಗೈಸ್. ಇದು ಆ್ಯಕ್ಚುಲಿ ನಿಂಗೆ ನೆನಪಿದ್ಯಾ? ನೋಡೋಣ ಹೇಳ್ಬಿಡು, ಇದು ಯಾವಾಗ ಅಂತ ಹೇಳ್ಬಿಡು, ಹೇಳು ಹೇಳು. ಎಸ್ ನೋಡಿರಿ ನಾನು ಅಳ್ತಾ ಇದ್ದೀನಿ. ಅಪ್ಪ ಈ ಅಪ್ಪನ ಕಟ್ಬಿಟ್ರಲ್ಲ ಅಂಕಲ್ನ ಅಂತ ಹೇಳಿ ಗೊಳು ಅಂತ ಅಳ್ತಿದ್ದೀನಿ. ನೋಡಿ ಗೈಸ್ ಇಲ್ಲಿ ಅಂತ ಆಗೋಯ್ತು ಮುಗಿದೋಯ್ತು ಅಂತ ಮ್ಯಾಗಡಿಗೆ ನೋಡ್ತಾ ಇದ್ದೀನಿ. ಹೌದು ಹಂಗೆ. ಫೈನಲಿ ಊರಿಂದ ಇವಾಗ ಬೆಂಗಳೂರಿಗೆ ಹೊರಟ್ವಿ. ನೋಡಿ ಇಲ್ಲಿ ನಮ್ಮ ಲಿರೀಶನ ಪಾಪಚ್ಚಿ. ಅವಳಿಗೆ ಏನು ಫೀಲಿಂಗ್ ಅಂತಂದರೆ ಅವ್ರ ಪ್ರೇಮಜಿನ ಬಿಟ್ಟು ಬಂದಲ್ಲ. ಸೊ ಕಾರಲ್ಲಿ ಕುಂಡ್ರಿಸ್ಕೊಂಬಿಟ್ಟಿದ್ಲು. ಆಮೇಲೆ ನಮ್ಮ ಅತ್ತೆ ಸುಳ್ಳೇಲಿ ಬ್ಯಾಗ್ ತೊಗೊಂಡ್ಬರ್ತೀನಿ ಅಂತ ಹೇಳ್ಬಿಟ್ಟು ಇಳ್ಬಿಡ್ತು. ಸೊ ಹಂಗಾಗಿ ಅಳ್ತಾವಳೆ, ನನಗೆ ನಮ್ಮ ಅಜ್ಜಿ ಬೇಕು ಅಂತ. ಇಡ್ತೀಯಲ್ಲಿ ರಿಷ ಇಲ್ಲೇ ಅಂತೂ ಮಕ ಊದ್ಕೊಂಡೈತೆ. ಬರ್ತೀವಿ ಅಂದ್ರೂ ಕೇಳ್ತಿಲ್ಲ, ಮತ್ತೆ ಅಲ್ಲೇ ನೆಕ್ಸ್ಟ್ ಬರ್ತೀವಿ ಅಂತಂದ್ರೂ ಕೇಳ್ತಾ ಇಲ್ಲ. ಇಲ್ಲೋ ಅಜ್ಜಿ ಬೇಕು ಅಂತ ಅಂತಿದ್ದಾಳೆ. ಸೊ ಫ್ರೆಂಡ್ಸ್ ಇವಾಗ ಹೋಗ್ತಾ ಇದ್ದೀವಿ ಬೆಂಗಳೂರಿಗೆ. ಲಿರಿಶಾನು ಬರ್ತಾವಳೆ ಬೆಂಗಳೂರಿಗೆ. ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಹೂವು ಮುಡ್ಕೊಂಡು. ತೋರ್ಸಪ್ಪ ಹೂವನ ಬಂಗಾರಿ. ಇವಾಗ ಕೋಪ ಬಂದ್ಬಿಟ್ಟಿದೆ ಗೈಸ್ ಲಿರಿಶಾಗೆ. ಹೂವನ್ನು ತೋರಿಸಲ್ಲ ಏನು ತೋರಿಸಲ್ಲ.